ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿದೆ. ಮುಸುಕುದಾರಿ ಬಂದ ಬಳಿಕ ಇಡೀ ರಾಜ್ಯವೇ ಧರ್ಮಸ್ಥಳದತ್ತ ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇದೆ. ನಾಳೆ 3 ಸ್ಪಾಟ್ಗಳಲ್ಲಿ ಉತ್ಖನನ ನಡೆಯಲಿದ್ದು, ವಕೀಲರು ರೆಡಾರ್ ಯಂತ್ರದ ಮೂಲಕ ಶೋಧ ಮಾಡುವುದಕ್ಕೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿಯ ದಟ್ಟಾರಣ್ಯದಲ್ಲಿ ಸಿಕ್ಕ ಒಂದೇ ಒಂದು ಅಸ್ಥಿಪಂಜರ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲೇ ಸಿಕ್ಕ ಮಾನವನ ಮೂಳೆ ತಲೆಬುರುಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ನೀಡಿದೆ. ದಟ್ಟಕಾಡಲ್ಲಿ ಮತ್ತಷ್ಟು ಮೂಳೆಗಳಿರೋ ಅನುಮಾನ ಹುಟ್ಟಿದೆ. ನಾಳೆಯಿಂದ ಮತ್ತೆ ತಲೆಬುರುಡೆಗಾಗಿ ಶೋಧ. ರೆಡಾರ್ ಮೂಲಕ ನಡೆಯುತ್ತಾ ಉತ್ಖನನ. ನಿಗೂಢ ವ್ಯಕ್ತಿ ತೋರಿಸಿದ ಒಟ್ಟು 13 ಪಾಯಿಂಟ್ಗಳ ಪೈಕಿ 10 ಸಮಾಧಿಗಳ ಉತ್ಖನನ ಪೂರ್ಣಗೊಂಡಿದೆ. ಇನ್ನು 3 ಸಮಾಧಿಯನ್ನ ಬಗೆಯೋದು ಬಾಕಿ ಇದೆ. ಇವತ್ತು ಭಾನುವಾರದ ಕಾರಣ ಉತ್ಖನನ ಕಾರ್ಯ ನಡೆದಿರಲಿಲ್ಲ. ನಾಳೆ ಎಂದಿನಂತೆ ಧರ್ಮಸ್ಥಳದಲ್ಲಿ ತಲೆಬುರುಡೆಗಾಗಿ ಶೋಧ ನಡೆಯಲಿದೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರೋಡರ್ ಬಳಸಿ ಸಮಾಧಿ ಅಗೆಯುವಂತೆ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಪತ್ರ ಮನವಿ ಮಾಡಿದ್ದಾರೆ. ಈ ಯಂತ್ರವನ್ನ ಬಳಸಲು ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಅವಕಾಶ ನೀಡಬೇಕು ಅಂತ ಕೋರಿದ್ದಾರೆ. ಈ ನಡುವೆ ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಭಕ್ತರು ತಿರುಗಿ ಬಿದ್ದಿದ್ದಾರೆ. ಇದು ಕಮ್ಯುನಿಸ್ಟರು ಮಾಡುತ್ತಿರುವ ಷಡ್ಯಂತ್ರ. ಸಂಪೂರ್ಣವಾಗಿ ಕಮ್ಯುನಿಸ್ಟ್ಗಳ ಷಡ್ಯಂತ್ರ ಅನ್ನುವಂಥದ್ದು ನಮಗೆ 100ಕ್ಕೆ 100% ಇದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಎಲ್ಲ ಈಗ ಸ್ಟಾರ್ಟಿಂಗ್ನಿಂದ ನೀವು ಸೌಜನ್ಯ ಮರ್ಡರ್ ಆದ ಸಮಯದಿಂದ ಇವರೆಲ್ಲ ಟಾರ್ಗೆಟ್ ಈಗ ಸೌಜನ್ಯ ಮರ್ಡರ್ ಆದ 1 ವರ್ಷದ ನಂತರ ಇವರು ಈ ಷಡ್ಯಂತರವನ್ನ ಮಾಡೋದಕ್ಕೆ ಅಂತಲೇ ಪ್ಲಾನ್ ಮಾಡಿರುವಂತದ್ದು. ಸುಖ ಸುಮ್ಮನೆ ಪೊಲೀಸರ ಮೇಲೆ ಆರೋಪ. ಅವಾಗ ಏನ್ ಮಾಡ್ತೇವೆ, ಫೋಟೋ ತೆಗಿತಾ ಇದ್ವಿ. ತೆಗ್ದದ್ದನ್ನ ನಾವು ಕೂಡಲೇ ಸ್ಟೇಷನ್ ಅವರು ನಮ್ಮ ನೆಗೆಟಿವ್ ಸಮೇತನೂ ಅವರು ತಗೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಅದು ಆ ಮಾಹಿತಿ ಹೊರಗೆ ಹೋಗಬಾರ್ದು, ಮತ್ತೆ ಆ ಮಾಹಿತಿಗಳು ಸ್ಟೇಷನ್ ಇಂದ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲ ಅದನ್ನ ತಗೊಂಡು ಹೋಗ್ತಾ ಇದ್ರು. ಮತ್ತೆ ಸಾಧಾರಣ 100ರಲ್ಲಿ 90% ಇದ್ದಂತ ಏನು ಕೇಸ್ಗಳಿದ್ದಾವೋ ಕ್ಯಾರಿ ಮಾಡ್ಲಿಕ್ಕೆ ಆಗುವಂತ ಕೇಸ್ಗಳು ಸಾಧಾರಣ. ಧರ್ಮಸ್ಥಳದಲ್ಲಿ ಧರ್ಮವಿದೆ, ಅದಕ್ಕೆ ಭಕ್ತರು ಬರ್ತಾರೆ. ಏನ್ ಕಟ್ಕತೆ ಏನೋ ಗೊತ್ತಿಲ್ಲ ನಮ್ಗೆ, ಇವಾಗಿಂದ ಮಾಡ್ತಾ ಇರುತ್ತೆ. ಇವಾಗ ಆ ಕಾಲದಿಂದ ಏನಿದ್ದಿಲ್ಲ. ಈ ಕಾಲದಲ್ಲಿ ಇವಾಗ ಏನೇನೋ ಪ್ರಪಂಚದಿಂದ ಫೋನ್ ಮೊಬೈಲ್ ಇಂದ ಬಂದೆ ಎಲ್ಲ ಕೆಟ್ಟೋಗ್ಬಿಟ್ಟಿದ್ದೆ. ಧರ್ಮಸ್ಥಳ ಅಂದ್ರೆ ಎಷ್ಟು ಪವಿತ್ರ ಜಾಗ ಇದು. ಇವಾಗ ಧರ್ಮಸ್ಥಳಕ್ಕೆ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ. ಇವಾಗ ಅದಕ್ಕೆ ಏನ್ ಮಾಡ್ತೀರಾ, ಅದು ನೀವೇ ಮಾತಾಡ್ಬೇಕು. ಆಗಿನ ಕಾಲದಲ್ಲಿ ಸ್ಮಶಾನ ಗಿಶಣ ಇಲ್ಲ ಸರ್, ಜನಗಳಿಗೆ ಹೂಳ್ತಾ ಇದ್ರು. ಆ ತರ ಸಪೋಸ್ ಇವಾಗ ಇದ್ ಮಾಡ್ತಾ ಇದ್ದಾರೆ. ನೀತಿ ಧರ್ಮದಿಂದಾನೇ ನಡೀತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟು ಜನಗಳು ಬರ್ತಾ ಇದ್ರ ಸರ್. ಆ ಕಾಲದಿಂದನೂ ಈ ಕಾಲದವರೆಗೂ ಇದು ಒಳ್ಳೇದೇ ಸರ್. ಆತರ ಏನಿಲ್ಲ, ಕಟ್ಟುಕತೆ ಇದೆಲ್ಲ. ತಲೆ ಕೆಡಿಸಿಕೊಳ್ಳೋದು ಬೇಡ, ಸ್ವಾಮಿ ನೋಡಿಕೊಳ್ತಾರೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಈಗ 100 ಶವಗಳನ್ನ ಹೂತಾಕಿದೀನಿ ಅಂತ ಧರ್ಮಸ್ಥಳದಲ್ಲಿ ಹೇಳ್ತೀರಾ. ಅದ್ರ ಬಗ್ಗೆ ನೀವು ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? 86 ಬರ್ತಾ ಇದ್ದೀನಿ. ಏನೋ 1 ವರ್ಷ ಬರ್ತೀನಿ, 1 ವರ್ಷ ಬರಲ್ಲ. ಅದು ಬೇರೆ. ದೇವ್ರ ಮೇಲೆ ನಂಬಿಕೆ ಬರ್ತೀವಿ ಅಷ್ಟೇ. ಎಲ್ಲ ಮನೆ ಮೇಲೆ ನೋಡ್ಕೊಳ್ತಾನೆ. ನಮ್ಗೇನು ಅನ್ಯಾಯ ಆಗಿದ್ರೆ ನ್ಯಾಯ ಸಿಗ್ಲೇಬೇಕು ಸರ್. ಏನಂದ್ರೆ ಇವಾಗ ಏನ್ ಆಗಿರೋದ್ರ ಬಗ್ಗೆ ಹೇಳೋದ್ರ ಬಗ್ಗೆ ನೋಡಿದ್ರೆ ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು. ಅದು ನ್ಯಾಯವಾಗಿ ಸಿಗ್ಬೇಕನ್ನೋದಷ್ಟ ನಮ್ಮ ಆಶಯ. ಆಮೇಲೆ ಇದ್ರಲ್ಲಿ ಹಿಂದೂ ಮುಸ್ಲಿಂ ಅಂತ ಬರಬಾರ್ದು, ಯಾರಾದ್ರೂ ಆಗಿರ್ಲಿ ನ್ಯಾಯ ಸಿಗ್ಬೇಕಷ್ಟೇ. ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಭಕ್ತಾದಿಗಳು, ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಸತ್ಯ ಏನು ಅನ್ನೋದು ತನಿಖೆ ಮೂಲಕವೇ ಹೊರಬರಲಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿದೆ. ಮುಸುಕುದಾರಿ ಬಂದ ಬಳಿಕ ಇಡೀ ರಾಜ್ಯವೇ ಧರ್ಮಸ್ಥಳದತ್ತ ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇದೆ. ನಾಳೆ 3 ಸ್ಪಾಟ್ಗಳಲ್ಲಿ ಉತ್ಖನನ ನಡೆಯಲಿದ್ದು, ವಕೀಲರು ರೆಡಾರ್ ಯಂತ್ರದ ಮೂಲಕ ಶೋಧ ಮಾಡುವುದಕ್ಕೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳದ
ನೇತ್ರಾವತಿಯ ದಟ್ಟಾರಣ್ಯದಲ್ಲಿ ಸಿಕ್ಕ ಒಂದೇ ಒಂದು ಅಸ್ಥಿಪಂಜರ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲೇ ಸಿಕ್ಕ ಮಾನವನ ಮೂಳೆ ತಲೆಬುರುಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ನೀಡಿದೆ. ದಟ್ಟಕಾಡಲ್ಲಿ ಮತ್ತಷ್ಟು ಮೂಳೆಗಳಿರೋ ಅನುಮಾನ ಹುಟ್ಟಿದೆ. ನಾಳೆಯಿಂದ ಮತ್ತೆ ತಲೆಬುರುಡೆಗಾಗಿ ಶೋಧ. ರೆಡಾರ್ ಮೂಲಕ ನಡೆಯುತ್ತಾ ಉತ್ಖನನ. ನಿಗೂಢ ವ್ಯಕ್ತಿ ತೋರಿಸಿದ ಒಟ್ಟು 13 ಪಾಯಿಂಟ್ಗಳ ಪೈಕಿ 10 ಸಮಾಧಿಗಳ ಉತ್ಖನನ ಪೂರ್ಣಗೊಂಡಿದೆ. ಇನ್ನು 3 ಸಮಾಧಿಯನ್ನ ಬಗೆಯೋದು ಬಾಕಿ ಇದೆ. ಇವತ್ತು ಭಾನುವಾರದ ಕಾರಣ ಉತ್ಖನನ ಕಾರ್ಯ ನಡೆದಿರಲಿಲ್ಲ. ನಾಳೆ ಎಂದಿನಂತೆ ಧರ್ಮಸ್ಥಳದಲ್ಲಿ ತಲೆಬುರುಡೆಗಾಗಿ ಶೋಧ ನಡೆಯಲಿದೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರೋಡರ್ ಬಳಸಿ ಸಮಾಧಿ ಅಗೆಯುವಂತೆ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಪತ್ರ ಮನವಿ ಮಾಡಿದ್ದಾರೆ. ಈ ಯಂತ್ರವನ್ನ ಬಳಸಲು ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಅವಕಾಶ ನೀಡಬೇಕು ಅಂತ ಕೋರಿದ್ದಾರೆ. ಈ ನಡುವೆ ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಭಕ್ತರು ತಿರುಗಿ ಬಿದ್ದಿದ್ದಾರೆ. ಇದು ಕಮ್ಯುನಿಸ್ಟರು ಮಾಡುತ್ತಿರುವ ಷಡ್ಯಂತ್ರ. ಸಂಪೂರ್ಣವಾಗಿ ಕಮ್ಯುನಿಸ್ಟ್ಗಳ ಷಡ್ಯಂತ್ರ ಅನ್ನುವಂಥದ್ದು ನಮಗೆ 100ಕ್ಕೆ 100% ಇದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಎಲ್ಲ ಈಗ ಸ್ಟಾರ್ಟಿಂಗ್ನಿಂದ ನೀವು ಸೌಜನ್ಯ ಮರ್ಡರ್ ಆದ ಸಮಯದಿಂದ ಇವರೆಲ್ಲ ಟಾರ್ಗೆಟ್ ಈಗ ಸೌಜನ್ಯ ಮರ್ಡರ್ ಆದ 1 ವರ್ಷದ ನಂತರ ಇವರು ಈ ಷಡ್ಯಂತರವನ್ನ ಮಾಡೋದಕ್ಕೆ ಅಂತಲೇ ಪ್ಲಾನ್ ಮಾಡಿರುವಂತದ್ದು. ಸುಖ ಸುಮ್ಮನೆ ಪೊಲೀಸರ ಮೇಲೆ ಆರೋಪ. ಅವಾಗ ಏನ್ ಮಾಡ್ತೇವೆ, ಫೋಟೋ ತೆಗಿತಾ ಇದ್ವಿ. ತೆಗ್ದದ್ದನ್ನ ನಾವು ಕೂಡಲೇ ಸ್ಟೇಷನ್ ಅವರು ನಮ್ಮ ನೆಗೆಟಿವ್ ಸಮೇತನೂ ಅವರು ತಗೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಅದು ಆ ಮಾಹಿತಿ ಹೊರಗೆ ಹೋಗಬಾರ್ದು, ಮತ್ತೆ ಆ ಮಾಹಿತಿಗಳು ಸ್ಟೇಷನ್ ಇಂದ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲ ಅದನ್ನ ತಗೊಂಡು ಹೋಗ್ತಾ ಇದ್ರು. ಮತ್ತೆ ಸಾಧಾರಣ 100ರಲ್ಲಿ 90% ಇದ್ದಂತ ಏನು ಕೇಸ್ಗಳಿದ್ದಾವೋ ಕ್ಯಾರಿ ಮಾಡ್ಲಿಕ್ಕೆ ಆಗುವಂತ ಕೇಸ್ಗಳು ಸಾಧಾರಣ. ಧರ್ಮಸ್ಥಳದಲ್ಲಿ ಧರ್ಮವಿದೆ, ಅದಕ್ಕೆ ಭಕ್ತರು ಬರ್ತಾರೆ. ಏನ್ ಕಟ್ಕತೆ ಏನೋ ಗೊತ್ತಿಲ್ಲ ನಮ್ಗೆ, ಇವಾಗಿಂದ ಮಾಡ್ತಾ ಇರುತ್ತೆ. ಇವಾಗ ಆ ಕಾಲದಿಂದ ಏನಿದ್ದಿಲ್ಲ. ಈ ಕಾಲದಲ್ಲಿ ಇವಾಗ ಏನೇನೋ ಪ್ರಪಂಚದಿಂದ ಫೋನ್ ಮೊಬೈಲ್ ಇಂದ ಬಂದೆ ಎಲ್ಲ ಕೆಟ್ಟೋಗ್ಬಿಟ್ಟಿದ್ದೆ. ಧರ್ಮಸ್ಥಳ ಅಂದ್ರೆ ಎಷ್ಟು ಪವಿತ್ರ ಜಾಗ ಇದು. ಇವಾಗ ಧರ್ಮಸ್ಥಳಕ್ಕೆ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ. ಇವಾಗ ಅದಕ್ಕೆ ಏನ್ ಮಾಡ್ತೀರಾ, ಅದು ನೀವೇ ಮಾತಾಡ್ಬೇಕು. ಆಗಿನ ಕಾಲದಲ್ಲಿ ಸ್ಮಶಾನ ಗಿಶಾನ ಇಲ್ಲ ಸರ್, ಜನಗಳಿಗೆ ಹುಳ್ತಾ ಇದ್ರು. ಆ ತರ ಸಪೋಸ್ ಇವಾಗ ಇದ್ ಮಾಡ್ತಾ ಇದ್ದಾರೆ. ನೀತಿ ಧರ್ಮದಿಂದಾನೇ ನಡೀತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟು ಜನಗಳು ಬರ್ತಾ ಇದ್ರ ಸರ್. ಆ ಕಾಲದಿಂದನೂ ಈ ಕಾಲದವರೆಗೂ ಇದು ಒಳ್ಳೇದೇ ಸರ್. ಆತರ ಏನಿಲ್ಲ, ಕಟ್ಟುಕತೆ ಇದೆಲ್ಲ. ತಲೆ ಕೆಡಿಸಿಕೊಳ್ಳೋದು ಬೇಡ, ಸ್ವಾಮಿ ನೋಡಿಕೊಳ್ತಾರೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಈಗ 100 ಶವಗಳನ್ನ ಹೂತಾಕಿದೀನಿ ಅಂತ ಧರ್ಮಸ್ಥಳದಲ್ಲಿ ಹೇಳ್ತೀರಾ. ಅದ್ರ ಬಗ್ಗೆ ನೀವು ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? 86 ಬರ್ತಾ ಇದ್ದೀನಿ. ಏನೋ 1 ವರ್ಷ ಬರ್ತೀನಿ, 1 ವರ್ಷ ಬರಲ್ಲ. ಅದು ಬೇರೆ. ದೇವ್ರ ಮೇಲೆ ನಂಬಿಕೆ ಬರ್ತೀವಿ ಅಷ್ಟೇ. ಎಲ್ಲ ಮನೆ ಮೇಲೆ ನೋಡ್ಕೊಳ್ತಾರೆ. ನಮ್ಗೇನು ಅನ್ಯಾಯ ಆಗಿದ್ರೆ ನ್ಯಾಯ ಸಿಗ್ಲೇಬೇಕು ಸರ್. ಏನಂದ್ರೆ ಇವಾಗ ಏನ್ ಆಗಿರೋದ್ರ ಬಗ್ಗೆ ಹೇಳೋದ್ರ ಬಗ್ಗೆ ನೋಡಿದ್ರೆ ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು. ಅದು ನ್ಯಾಯವಾಗಿ ಸಿಗ್ಬೇಕನ್ನೋದಷ್ಟ ನಮ್ಮ ಆಶಯ. ಆಮೇಲೆ ಇದ್ರಲ್ಲಿ ಹಿಂದೂ ಮುಸ್ಲಿಂ ಅಂತ ಬರಬಾರ್ದು, ಯಾರಾದ್ರೂ ಆಗಿರ್ಲಿ ನ್ಯಾಯ ಸಿಗ್ಬೇಕಷ್ಟೇ. ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಭಕ್ತಾದಿಗಳು, ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಸತ್ಯ ಏನು ಅನ್ನೋದು ತನಿಖೆ ಮೂಲಕವೇ ಹೊರಬರಲಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.